Hello, my dear students. Hope you all are doing well. Dear students, in today's video, we are going to talk about something all you love a lot. Without it, your life becomes boring and empty. Even thinking of a day without it is not only difficult, in fact, impossible. Think, what could it be? Yes, a smartphone. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ನಿಮ್ಮ 5th ಸ್ಟ್ಯಾಂಡರ್ಡ್ನ ಇಂಗ್ಲೀಷು ಫಸ್ಟ್ ಪೋಯಮ್ ಯಾವುದು, ಮೈ ಸ್ಮಾರ್ಟ್ ಫೋನ್ ಈಸ್ ನಾಟ್ ವೆರಿ ಸ್ಮಾರ್ಟ್ ಅನ್ನೋ ಪೋಯಮ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗಿನ ಜನ್ರೇಷನಲ್ಲಿ ಯಾರ ಕಡೆ ಮೊಬೈಲ್ ಇರಲ್ಲ ಹೇಳಿ? ನೀವೆಲ್ಲರೂ ಮೊಬೈಲ್ ಯೂಸ್ ಮಾಡ್ತಿರಲ್ಲ, ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ ಅಲ್ವಾ? ಮೊಬೈಲ್ ಅನ್ನೋದು ಏನಾಗ್ಬಿಟ್ಟಿದೆ, ನಮ್ಮ ಜೀವನದ ಒಂದು ಭಾಗ ಆಗಿದೆ, ಅ ಪಾರ್ಟ್ ಆಫ್ ಲೈಫ್. ಇದನ್ನು ನಾವು ಎಲ್ಲರೂ ಯೂಸ್ ಮಾಡ್ತೀವಿ. ಮೊಬೈಲ್ ಇಲ್ಲದೆ ನಾವು ಒಂದು ದಿನವೂ ಕೂಡ ಕಳೆಯೋಕ್ಕಾಗಲ್ಲ, ಅಷ್ಟು ಮೊಬೈಲ್ ನಮಗೆ ಇಂಪಾರ್ಟೆಂಟ್ ಆಗಿದೆ ನಮ್ಮ ಲೈಫಲ್ಲಿ. ಸೊ ಟುಡೇಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಯುವರ್ 5th ಸ್ಟ್ಯಾಂಡರ್ಡ್ English first poem, My Smartphone is not very smart. A smartphone has become necessity today, isn't it? It is not only used for fun, but it is also has various features. Like you see, nowadays due to COVID-19 pandemic, a smartphone has so become very important part of our life. Online classes and work from home, everything is possible just because this smartphone only. Okay, ಡಿಯರ್ ಸ್ಟೂಡೆಂಟ್ಸ್, ನೀವೆಲ್ಲ ನೋಡ್ತಿರಲ್ಲ ಇವಾಗ ಏನಾಗಿದೆ, ಮೊಬೈಲ್ ಅನ್ನೋದು ನಮ್ಮ ಪಾರ್ಟ್ ಆಫ್ ಲೈಫ್ ಆಗಿದೆ. ಇವಾಗ ನೀವೆಲ್ಲ COVID-19 ಇರೋದ್ರಿಂದ ನೀವು ಹೊರಗಡೆ ಓಡಾಡೋಕ್ಕಾಗಲ್ಲ, ಹಾಗಾಗಿ ನೀವು ಮೊಬೈಲಲ್ಲೇ ಗೇಮ್ಸ್ ಆಡ್ತೀರಾ. ಮತ್ತು ನಿಮ್ಮ ಸ್ಕೂಲ್ಸ್ಗಳೆಲ್ಲ ಈಗ ನಾವೆಲ್ಲ ಮಾಡ್ತಿದ್ದೀವಲ್ಲ ಆನ್ಲೈನ್ ಕ್ಲಾಸು, ಇದೆಲ್ಲ ಯಾವುದರಿಂದ ಸಾಧ್ಯ? ಮೊಬೈಲಿಂದ ಮಾತ್ರ ಸಾಧ್ಯ. ಮೊಬೈಲ್ ಅನ್ನೋದ್ರಿಂದ ನಾವು ಎಲ್ಲನೂ ಯೂಸ್ ತೊಗೋತೀವಿ, ಎಲ್ಲದಕ್ಕೂ ನಮಗೆ ಮೊಬೈಲೇ ಬೇಕು. ಮೊಬೈಲ್ ಇಲ್ಲದೆ ನಮಗೇನೂ ಮಾಡೋಕ್ಕಾಗಲ್ಲ. ಇವಾಗ ನೀವೆಲ್ಲ ಆನ್ಲೈನ್ ಕ್ಲಾಸಸ್ ಕುತ್ಕೊಂಡು ಓದ್ತೀರಾ, ಹಾಗೆ ಇಂಜಿನಿಯರ್ಸ್ ಏನು ಮಾಡ್ತಾರೆ, ಬೇರೆ ಕೆಲಸದಲ್ಲಿರೋರು ಏನು ಮಾಡ್ತಾರೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಯಾವುದರಿಂದ? ಮೊಬೈಲಿಂದ. So before we begin the poem, let's understand a smartphone is a mobile phone that performs many of the functions of a computer, having a touch screen, internet access and capable of downloading apps. Now let's move to the poem. ಮೊಬೈಲ್ ಅಂದರೆ, ಸ್ಮಾರ್ಟ್ಫೋನ್ ಅಂದರೆ ಏನು? ಮೊಬೈಲ್ ಅಂತ ಅರ್ಥ. ನೀವೆಲ್ಲರ ಹತ್ರ ಮೊಬೈಲ್ ಇರುತ್ತಲ್ಲ, ಅದೇ ಥರ ಮೊಬೈಲು. ಅಂದರೆ ಹಿಂದಿನ ಅವಾಗೆಲ್ಲ ಓಲ್ಡ್ ಜನ್ರೇಷನಲ್ಲಿ ಏನಾಗ್ತಿತ್ತು, ಕೀಪ್ಯಾಡ್ ಸೆಟ್ಟೆಲ್ಲ ಬರ್ತಿತ್ತಲ್ಲ. ಬಟ್ ಇವಾಗೇನಾಗಿದೆ, ಸ್ಮಾರ್ಟ್ಫೋನ್ ಬಂದಿದೆ. ಅದು ಕಂಪ್ಯೂಟರ್ ಅಷ್ಟೇ ಶಾರ್ಪ್ ಇರುತ್ತೆ. ಏನೇನು ಒಳಗೊಂಡಿರುತ್ತೆ ಅದು, ನಾವು ಈಗ ಬೆರಳು ಮುಟ್ಟಿದ ತಕ್ಷಣ ಅದು ಆಪ್ರೇಟ್ ಆಗುತ್ತೆ. ಇಂಟರ್ನೆಟ್ ಫೆಸಿಲಿಟಿ ಇರುತ್ತೆ, ಎಲ್ಲ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ನಮ್ಗೆ ಏನೇನು ಫೈಲ್ಸ್ ಬೇಕೋ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋ ಅದರಲ್ಲಿ ಕೆಪಾಸಿಟಿ ಇರುತ್ತೆ ಮೊಬೈಲ್ಗೆ ಅಂತ ಹೇಳ್ಬೋದು. ಸೊ ನಾವು ಲೆಟ್ಸ್ ಮೂವ್ ಟು ದಿ ಪೋಯಮ್. ನಾನು ಪೋಯಮ್ ಒಂದ್ಸಲ ಓದ್ತೀನಿ, ನೋಡ್ಕೊಳ್ಳಿ. ಮೈ ಸ್ಮಾರ್ಟ್ ಫೋನ್ ಈಸಂಟ್ ವೆರಿ ಸ್ಮಾರ್ಟ್. ಇನ್ ಫ್ಯಾಕ್ಟ್ ಇಟ್ಸ್ ರಾದರ್ ಡಂಬ್. It's dumber than a doorknob or a piece of chewing gum. In the first stanza, the poet is saying that his smartphone is not so smart. Let's see why he is saying like this. Here dumb means silent or not so intelligent or smart. Next, he is comparing his phone with the doorknob and a piece of chewing gum. Doorknob means it is a handle of a door that turn to open the door. So why he is saying dumber than a doorknob and a chewing gum? Because you see, we called in this poem doorknob and chewing gum both means like a stupid. ಮೊದಲನೇ ಸ್ಟ್ಯಾನ್ಸಲ್ಲಿ ಪೋಯೆಟ್ ಏನು ಹೇಳ್ತಿದ್ದಾರೆ ಅಂತ ಅಂದರೆ, ನನ್ನ ಮೊಬೈಲು ವರ್ಕ್ ಆಗ್ತಾಯಿಲ್ಲ, ನನ್ನ ಮೊಬೈಲು ಚೆನ್ನಾಗಿ ಸ್ಮಾರ್ಟ್ ಅಂದರೆ ಇಂಟೆಲಿಜೆಂಟ್ ಇಲ್ಲ, ಅದು ಸ್ಮಾರ್ಟ್ ಇಲ್ಲ, ಅದು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಇದನ್ನು ಅವ್ರ ಮೊಬೈಲ್ನ ಅವರು ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ?
ಅವರು ಅವ್ರ ಮೊಬೈಲ್ನ ಡಂಬ್ ಅಂತ ಕರೀತಾರೆ. ಡಂಬ್ ಅಂತಂದರೆ ಬುದ್ಧಿವಂತ ಅಲ್ಲ, ಜಾಣ ಇಲ್ಲ. ಹಾಗೆ ಡೋರ್ ನಾಬ್ ಅಂದರೆ ಡೋರ್ಗೆ ಹ್ಯಾಂಡಲ್ ಇರುತ್ತಲ್ಲ, ಅದಕ್ಕೆ ಇವರು ಡೋರ್ ನಾಬ್ ಅಂತ ಹೇಳಿದ್ದಾರೆ. ಡೋರ್ ನಾಬ್ ಅನ್ನೋದಕ್ಕೆ ಇವರು ತಮ್ಮ ಮೊಬೈಲ್ನ ಕಂಪೇರ್ ಮಾಡಿದ್ದಾರೆ. ಮತ್ತು ಚ್ವಿಂಗಮ್ ನೀವೆಲ್ಲರೂ ತಿಂತೀರಲ್ಲ ಸಹಜವಾಗಿ, ಅದೇ ಚ್ವಿಂಗಮ್ಗೆ ಸ್ಟುಪಿಡ್ ಅಂತ ಕರೆದಿದ್ದಾರೆ ಇಲ್ಲಿ ಪೋಯೆಟ್. ಓಕೆ, ಸೆಕೆಂಡ್ ಸ್ಟ್ಯಾನ್ಸಾ. It used to be so awesome, but now my phone is lame. It cannot surf the internet. It cannot play a game. In the second stanza, the poet says that it was earlier so awesome, efficient and good, but now my phone is lame, means not able to work. It can't able to use internet and you cannot play a game in it. ಪೋಯೆಟ್ ಏನು ಹೇಳ್ತಿದ್ದಾರೆ ಸೆಕೆಂಡ್ ಸ್ಟ್ಯಾನ್ಸಲ್ಲಿ ಅಂದರೆ, ಇದೆಲ್ಲ ಚೆನ್ನಾಗಿತ್ತು ಮುಂಚೆ ಎಲ್ಲ ಸಖತ್ತಾಗಿತ್ತು ಮೊಬೈಲು, ಬಟ್ ಇವಾಗ ಯಾಕೋ ವರ್ಕೇ ಆಗ್ತಾಯಿಲ್ಲ, ಲೇಮ್ ಆಗಿದೆ, ವರ್ಕ್ ಆಗ್ತಾಯಿಲ್ಲ ಯಾಕೋ. ಹಾಗೆ ಇಂಟರ್ನೆಟ್ನ ನಾನು ಇಂಟರ್ನೆಟ್ಟಿಂದ ನಾನು ಏನೂ ಬಳಕೆ ಮಾಡೋಕ್ಕಾಗ್ತಾಯಿಲ್ಲ, ಏನು ಯೂಸ್ ತೊಗೊಳಕ್ಕಾಗ್ತಿಲ್ಲ. ಹಾಗೆ ಆಟಗಳನ್ನ ಕೂಡ ನಾನು ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡೋಕ್ಕಾಗ್ತಾಯಿಲ್ಲ, ಗೇಮ್ಗಳನ್ನ ಹಾಕ್ಕೊಳಕ್ಕಾಗ್ತಾಯಿಲ್ಲ ಅಂತಂದು ಪೋಯೆಟ್ ಹೇಳ್ತಿದ್ದಾರೆ. Okay, third stanza. It can't take any pictures. It can't install an app. It can't look up my email or an address on a map. In the third stanza, the poet saying that he cannot take pictures in his phone and you cannot download apps in his smartphone and he cannot search email and address in map. So third stanza ಅಲ್ಲಿ poet ಏನು ಹೇಳ್ತಿದ್ದಾರೆ ಅಂತಂದರೆ, ನನ್ನ ಮೊಬೈಲಲ್ಲಿ ಯಾವುದೇ ಥರದ ಪಿಕ್ಚರ್ಸ್ನ, ಫೋಟೋಗಳನ್ನ, ನೀವೆಲ್ಲ ಸೆಲ್ಫಿ ತಗೊತೀರಲ್ಲ, ಹಾಗೆ ಇದರಲ್ಲಿ ಏನೂ ತೆಗಿಯೋಕ್ಕೆ ಬರ್ತಾಯಿಲ್ಲ, ಏನು ಫೋಟೋಸ್ನ ತಗೊಳ್ಳೋಕ್ಕೆ ಆಗ್ತಾಯಿಲ್ಲ. ಹಾಗೆ ಅಪ್ಲಿಕೇಶನ್ಗಳನ್ನು ನಾನು ಡೌನ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ. ಇನ್ಸ್ಟಾಲ್ ಆ್ಯನ್ ಆ್ಯಪ್ ಮೀನ್ಸ್ ಲೋಡ್ ಆ್ಯನ್ ಅಪ್ಲಿಕೇಶನ್ ಆನ್ ದ ಸ್ಮಾರ್ಟ್ಫೋನಲ್ಲಿ ನೀವು ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಳೋದು ಅಂತ ಅರ್ಥ. ಇಟ್ ಕಾಂಟ್ ಲುಕ್ ಅಪ್ ಮೈ ಇಮೇಲ್ ಆರ್ ಆ್ಯನ್ ಅಡ್ರೆಸ್ ಆನ್ ಅ ಮ್ಯಾಪ್. ಇದು ಇಮೇಲ್ಗಳನ್ನು ಸಹ ನನಗೆ ಮೊಬೈಲಲ್ಲಿ ಕಳ್ಸೋಕ್ಕಾಗ್ತಾ ಇಲ್ಲ. ಹಾಗೆ ಗೂಗಲ್ ಮ್ಯಾಪ್ ಅಂತ ನೀವೆಲ್ಲ ಅಡ್ರೆಸ್ನ ಸರ್ಚ್ ಮಾಡ್ತಿರಲ್ಲ, ಹಾಗೆ ಗೂಗಲ್ ಮ್ಯಾಪಲ್ಲಿ ಕೂಡ ಅಡ್ರೆಸ್ಸು ಇದರಲ್ಲಿ ಸರ್ಚ್ ಆಗ್ತಾ ಇಲ್ಲ, ನನ್ನ ಮೊಬೈಲ್ ಯಾಕೋ ಸರಿ ಇಲ್ಲ ಅಂತ ಪೋಯೆಟ್ ಹೇಳ್ತಾರಂತೆ. ಫೋರ್ತ್ ಸ್ಟ್ಯಾನ್ಸಾ. ಇಟ್ ಓಂಟ್ ಪ್ಲೇ ಎನಿ ಮ್ಯೂಸಿಕ್. ಇಟ್ ಕೆನಾಟ್ ಕ್ಯಾಲ್ಕುಲೇಟ್. ಇಟ್ ಓಂಟ್ ಬ್ರಿಂಗ್ ಅಪ್ ಅ ಕ್ಯಾಲೆಂಡರ್ to show the time or date. In the fourth stanza, the poet is saying that he cannot listen to the music and he cannot calculating in his smartphone. The calendar is not showing up because of which that is unable to tell the time and date. ನಾಲ್ಕನೇ ಸ್ಟ್ಯಾನ್ಸಲ್ಲಿ ಪೋಯೆಟ್ ಏನು ಹೇಳ್ತಿದ್ದಾರೆ ಅಂದರೆ, ನನ್ನ ಮೊಬೈಲಲ್ಲಿ ನಾನು ಸಾಂಗ್ ಕೇಳ್ತಾ ಇದ್ದೆ, ಆದರೆ ಈಗ ನಾನು ಸಾಂಗ್ ಕೇಳೋಕ್ಕಾಗ್ತಾ ಇಲ್ಲ. ಹಾಗೆ ಕ್ಯಾಲ್ಕುಲೇಟರು, ನೀವೆಲ್ಲ ಲೆಕ್ಕ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಿರಲ್ಲ ಕ್ಯಾಲ್ಕುಲೇಟರು, ಹಾಗೆ ಅದು ಮೊಬೈಲಲ್ಲೇ ಇರುತ್ತೆ, ಅದು ಕೂಡ ಯಾಕೋ ವರ್ಕ್ ಆಗ್ತಿಲ್ಲ, ನಾನೇನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗ್ತಿಲ್ಲ. ಮತ್ತು ಕ್ಯಾಲೆಂಡರ್ ಮನೆಯಲ್ಲೆಲ್ಲ ಸಹಜವಾಗಿರುತ್ತಲ್ಲ, ಹಾಗೆ ಮೊಬೈಲಲ್ಲೂ ಕೂಡ ಮೊಬೈಲ್ ಕ್ಯಾಲೆಂಡರ್ ಕೂಡ ಇರುತ್ತೆ, ಆದರೆ ಇವ್ರ ಫೋನಲ್ಲಿ ಅದು ಕೂಡ ವರ್ಕ್ ಆಗ್ತಿಲ್ಲಂತೆ. ಟೈಮು, ಡೇಟು ಏನು ತೋರಿಸ್ತಾ ಇಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ, ನನ್ನ ಮೊಬೈಲ್ ಯಾಕೋ ಕೆಟ್ಟಿದೆ ಅಂತ ಪೋಯೆಟ್ ಹೇಳ್ತಾರಂತೆ. ಫಿಫ್ತ್ ಸ್ಟ್ಯಾನ್ಸಾ. ಇಟ್ ಕೆನಾಟ್ ಸೆಂಡ್ ಅ ಮೆಸೇಜ್. ಇಟ್ ಕೆನಾಟ್ ಮೇಕ್ ಅ ಕಾಲ್. ಇಟ್ಸ್ ಸೇಫ್ ಟು ಸೇ ಮೈ ಸ್ಮಾರ್ಟ್ಫೋನ್ ವೋಂಟ್ ಡೂ ಎನಿಥಿಂಗ್ ಎಟ್ ಆಲ್. ಫಿಫ್ತ್ ಸ್ಟ್ಯಾನ್ಸಲ್ಲಿ ಪೋಯೆಟ್ ಏನು ಹೇಳ್ತಿದ್ದಾರೆ ಅಂತಂದರೆ, in the fifth stanza the poet saying that even in the things that in normal phone can it unable to send the message or make a call, and he is saying that his smartphone is totally waste, it is not working at all. ಸೊ ಇಲ್ಲಿ ಫಿಫ್ತ್ ಸ್ಟ್ಯಾನ್ಸಲ್ಲಿ ಪೋಯೆಟ್ ಏನು ಹೇಳ್ತಿದ್ದಾರೆ ಅಂದರೆ, ನಾನು ನನ್ನ ಮೊಬೈಲಿಂದ ಏನೂ ಮೆಸೇಜ್ಗಳನ್ನ ಕಳ್ಸೋಕ್ಕಾಗ್ತಾ ಇಲ್ಲ. ನೀವೆಲ್ಲ ವಾಟ್ಸಪ್ಪೆಲ್ಲ ಯೂಸ್ ಮಾಡ್ತಿರಲ್ಲ, ಹಾಗೆ ನಾರ್ಮಲ್ ಟೆಕ್ಸ್ಟ್ ಕೂಡ ನೀವು ನೋಡ್ತೀರಾ, ಹಾಗೆ ಮೊಬೈಲಲ್ಲಿ ನಾನು ಮೆಸೇಜ್ಗಳನ್ನ ಕಳ್ಸೋಕ್ಕಾಗ್ತಾ ಇಲ್ಲ, ಕಾಲ್ ಮಾಡೋಕ್ಕಾಗ್ತಾ ಇಲ್ಲ,
ಯಾವುದೇ ಥರದ ಕಾಲ್ನ ನಾನು ದೂರದಲ್ಲಿರೋರಿಗೆ ನಾವು ಏನು ಮಾಡ್ತೀವಿ, ಕಾಲ್ ಮಾಡಿ ವಿಚಾರಿಸ್ತೀವಲ್ವಾ, ಹಾಗೆ ಕಾಂಟ್ಯಾಕ್ಟ್ ಮಾಡೋದು ಫೋನಿಂದಾನೆ. ಹಾಗೆ ಇದರಲ್ಲಿ ಇವರಿಗೆ ಫೋನ್ ಮಾಡೋಕ್ಕೂ ಆಗ್ತಾಯಿಲ್ಲಂತೆ. ಅವ್ರು ಏನು ಹೇಳ್ತಾರೆ, ನನ್ನ ಮೊಬೈಲ್ ಟೋಟಲಿ ವೇಸ್ಟ್, ಅದು ಏನೂ ವರ್ಕ್ ಆಗ್ತಾಯಿಲ್ಲ, ಯಾಕೋ ಏನೋ ಸೇಫ್ ಇಲ್ಲ, ಅದು ಚೆನ್ನಾಗಿಲ್ಲ, ಏನೂ ವರ್ಕ್ ಆಗ್ತಾಯಿಲ್ಲ ಅಂತ ಹೇಳ್ತಾರಂತೆ. ಲಾಸ್ಟ್ ಸ್ಟ್ಯಾನ್ಸಾ. ಇಟ್ ವಾಸಂಟ್ always like this. Perhaps you will take a peek. I don't know why it acts like this. I charged it just last week. In the sixth stanza, the poet saying that in the last stanza, take a peek means have a look. Now finally the poet reveals that his phone earlier worked so well, but you see, take a peek, have a look. He is confused that he is saying that he is not understanding why it is not working, and he charged his phone in last week only. ಇಲ್ಲಿ ಪೊಯೆಟು ಲಾಸ್ಟ್ ಸ್ಟ್ಯಾನ್ಸಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಮುಂಚೆ ಹೀಗಿರಲಿಲ್ಲ, ನನ್ನ ಫೋನು ಸಖತ್ತಾಗಿತ್ತು, ಸಖತ್ತಾಗಿ ಕೆಲಸ ಮಾಡ್ತಾಯಿತ್ತು, ಬಟ್ ಇವಾಗ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ನೋಡಿ, ನೀವಾದರೂ ನೋಡಿ, ಯಾಕೆ ವರ್ಕ್ ಆಗ್ತಿಲ್ಲ, ಇದು ಸ್ಟುಪಿಡ್ ಥರ ಆಡ್ತಾಯಿದೆ, ಏನು ಕೆಲಸನೇ ಮಾಡ್ತಾಯಿಲ್ಲ. ನೋಡಿ ನೀವೇ, ನಾನು ಲಾಸ್ಟ್ ವೀಕ್ ತಾನೇ ಅದನ್ನು ಚಾರ್ಜ್ ಮಾಡಿ ಇಟ್ಟಿದ್ದೆ, ಚಾರ್ಜ್ ಕೂಡ ಫುಲ್ಲಾಗಿದೆ, ಆದರೂ ಸಹ ಯಾಕೆ ವರ್ಕ್ ಆಗ್ತಾಯಿಲ್ಲ, ಇದು ಏನಾಗಿದೆ ನನ್ನ ಮೊಬೈಲ್ಗೆ ಅಂತ ಪೊಯೆಟ್ ಡಿಸ್ಕ್ರೈಬ್ ಮಾಡಿದ್ದಾರೆ. ಈ ಪೊಯೆಟ್ ಬರೆದವ್ರು ಯಾರು? ಕೆನ್ ನೆಸ್ಬೆಟ್, ರಿಟನ್ ಬೈ ಕೆನ್ ನೆಸ್ಬೆಟ್. So dear students, this is all about the poem My Smartphone Isn't Very Smart. I hope you all understood the story. ನಿಮಗೆ ಪೋಯಮ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. So see you in the next video. Till then, take care. Bye bye.